ಗೈಸ್ ಆಲ್ರೆಡಿ ಹುಡುಗಿ ಇದ್ರು ಹುಡುಗಿ ಮೆಸೇಜ್ ಮಾಡ್ತಾವಣೆ. ಹಲೋ ಗೈಸ್, ನಾನು ಇನ್ನೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಇವತ್ತು ರಜಾ ಇರೋದ್ರಿಂದ ಕ್ರೀಡಾಡಕ್ಕೆ ಬಂದಿದ್ದೀವಿ ನಮ್ಮ ಚರ್ಚ್ ಅವ್ರ ಜೊತೆ. ಹಾಯ್ ಹೇಳಿ ನನ್ನ ವ್ಲಾಗ್ಗೆ. ಕ್ರಿಕೆಟ್ ಆಡ್ತಾರೆ ಯಾರಾದ್ರೂ 7 ಗಂಟೆಗೆ. ರಜಾ ಇರೋದಕ್ಕೆ ತಾನೇ ಇವತ್ತು. ಆಫೀಸ್ಗೆ ಎಷ್ಟು ಬೇಗ ಎದ್ದೋಳಲ್ಲ, ರಜಾ ಐತಲ್ಲ ಇವತ್ತು, ಅದಕ್ಕೆ ಒಳ್ಳೆ ನಿದ್ದೆ ಮಾಡೋಣ ಅನ್ಕೊಂಡ್ರೆ ನಿಮ್ಗೆ ನನಗೂ ರಜಾನೆ, ಅದಕ್ಕೆ ಬಂದೆ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಹಾಯ್ ಜೋಸೆಫ್, ಏನು ಇವತ್ತು ಇಷ್ಟು ಬೇಗ ಬಂದಿದ್ಯಾ? ರಜಾನಾ? ಎಷ್ಟು ಗಂಟೆಗೆ? 10 o'clock. ರಜಾ ಕೊಟ್ಟಿಲ್ಲ? ಹಾಯ್ 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 ಗೈಸ್, ಅಣ್ಣ ಬಂದ ಏನಿವತ್ತು ಕ್ರೀಡಾಡಕ್ಕೆ ಬಂದಿದ್ಯಾ? ಎಷ್ಟೋ ದಿನ ಆದ್ಮೇಲೆ? ಗೈಸ್ ನಮಗೂ ರಜಾ ಇಲ್ಲ, 12 ಗಂಟೆ ಶಿಫ್ಟ್ ಇರೋದ್ರಿಂದ ಬೆಳಿಗ್ಗೆ ನಾವು ಆಡಕ್ಕೆ ಬಂದಿದ್ದೀವಿ. ಗೈಸ್ ನೆನ್ನೆ ಫುಲ್ ಮಳೆ ಇತ್ತು, ಇವತ್ತು ಮಾರ್ನಿಂಗ್ ವೆದರ್ ಮಾತ್ರ ಸಗದಾಗಿದೆ. ಒಂಥರ ಖುಷಿ ಬೆಳಿಗ್ಗೆನೆ ಆಡೋಕ್ಕೆ. ಬಿಸಿಲು ಇದ್ದಾಗಂತೂ ರಿಸ್ಕು ಜಾಸ್ತಿ, ಟ್ಯಾನ್ ಆಗೋಗ್ತಿತ್ತು ಜಾಸ್ತಿ. ಓಕೆನಾ ಗೈಸ್ ನಂಗೆ ಗೊತ್ತಿಲ್ಲ ಎಷ್ಟು ಜನಕ್ಕೆ ರಜಾ ಕೊಟ್ಟವ್ರೆ ಅಂತ. ನಮ್ಮ ಕಂಪ್ನಿ ರಜಾನೇ ಇಲ್ಲ ಗೈಸ್ ಇವತ್ತು, ಬೇಜಾರಾಗ್ತಿದೆ. 12 to 9 ಶಿಫ್ಟ್ ಬೇರೆ. ಇಟ್ಸ್ ದ ಮೋಸ್ಟ್ ಇರಿಟೇಟಿಂಗ್ ಶಿಫ್ಟ್. 8 to 5 ವಾಸ್ ದ ಬೆಸ್ಟ್ ನನ್ನ ಪ್ರಕಾರ. ನಿಮ್ಮ ಪ್ರಕಾರ ಏನು ಅನಿಸುತ್ತೆ ಕಮೆಂಟಲ್ಲಿ ಹೇಳಿ. ಕ್ರಿಕೆಟ್ ಬಗ್ಗೆ ಏನಾದರೂ ಹೇಳಪ್ಪ. ಕ್ರಿಕೆಟ್ ಬಗ್ಗೆ ಏನಾದರೂ ಹೇಳು. ಗೊತ್ತಿದೆ ಆಡಕ್ಕೆ ಬರ್ತಿದ್ಯಾ? ಕರೆದ್ರು ಹೇಳ್ಬೇಕಾದ್ರೆ ಹೋಯ್ತಿಯಾ? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಹೇಗಿತ್ತು ಒಂದ್ ಸೈಡ್ ಫೀಲ್ಡಿಂಗ್? ನಾನು ಕೀಪಿಂಗ್ ಮಾಡ್ಕೊಂಡೆ. ಎಲ್ಲಿ ಬಿತ್ತು ಬಾಲು? ಬೇಡ ಗೈಸ್ ನಿಮ್ಗೆ ಅನ್ಸಿರುತ್ತೆ ಎಲ್ಲಿಗೆ ಬಿದ್ದಿರುತ್ತೆ ಅಂತ. ಹಾಯ್ ಗೈಸ್, ಇವನಿಗೆ ಏನು ಕೊಬ್ಬು ಅಂದರೆ ಬೆಳಿಗ್ಗೆ ಫೋನ್ ಮಾಡಿದಾಗ ಇವ್ನು ಜೋಸೆಫ್ ಫೋನ್ ಮಾಡಿದ್ದ ಬರ್ತೀಯಾ ಅಂತ, ಬಟ್ ಇವ್ನು ಬರಲ್ಲ ಅಂದ, ನಿದ್ರೆ ಮಾಡ್ತಿದ್ದೀನಿ ಅಂದ. ನಾನು ಫೋನ್ ಮಾಡಿದಾಗ ನಾನು ಬೈದು ಕರೆದೆ ಬರ್ತೀನಿ ಅಂದ. ಅಷ್ಟೊತ್ತಲ್ಲಿ ಜೋಸೆಫ್ ಗ್ರೌಂಡಲ್ಲಿದ್ದ. ಇವಾಗ ನಡ್ಕೊ ಬರೋ ಪರಿಸ್ಥಿತಿ ಬೇಕಿತ್ತಾ? 4 ಕಿಲೋಮೀಟ್ರು ಜಾಸ್ತಿನಾ ಬೇಕಿತ್ತು ನಿಂಗೆ? ಏನಾದ್ರು ಹೇಳ್ಬೇಕಪ್ಪ. ಏನಾದ್ರು ಮನೇಲಿ ಸೈಕಲ್ ಏನಾದ್ರು? ಹೌದು ಗೈಸ್, ಒಂದು ಜಿಮ್ಗೆ ಹೋಗ್ಬೇಕಾದ್ರೆ ಸೈಕಲ್ ಲಾಕ್ ಆಗ್ದೇನೆ ಯಾರೋ ಕತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅದಕ್ಕೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೇನಂತೆ. ಕೊಡ್ತಿಲ್ಲ ಒಂದ್ ಸೈಕಲ್ಗೋಸ್ಕರ. ಹೇಳಪ್ಪ ಏನಾದ್ರು. ಕ್ರಿಕೆಟ್ ಆಡಬೇಕು, ರಿಕವರ್ ಮಾಡ್ಕೋಬೇಕು. ಆ ಕಡೆ ಹಾಕ್ಬಿಟ್ಟು ಫ್ರಂಟ್ ಟೈರ್ ಲಾಕ್ ಮಾಡಿ ಬ್ಯಾಕ್ ಟೈರ್ ಲಾಕ್ ಮಾಡಿದ್ದೆ. ಇದೇ ತರ ಹಬ್ಬ ಇತ್ತು. ಬ್ಯಾಕ್ ಟೈರ್ ಲಾಕ್ ಮಾಡ್ಬಿಟ್ಟು ಮುಂದಕ್ಕೆ ಹೋಗಿದ್ದೆ. ಮನೆಗೆ ಹೋಗಿ ಬಂದೆ ಅಷ್ಟೇ, ನೀರು ಮಾಡ್ಕೊಂಡು ವಾಪಸ್ ಬಂದೆ. ಫ್ರಂಟ್ ಟೈರೇ ಇಲ್ಲ. ಟೈರೇ ಇಲ್ವಾ? ಫ್ರಂಟ್ ಟೈರೇ ದೇಬಿಟ್ಟಿದೆ ಸೈಕಲ್ದಾ? ಎರಡನೇ ಸೈಕಲ್ ಬಗ್ಗೆ ಹಾಕ್ಸ್ಕೊಂಡಿರೋದು. ಇವಂದು ಎರಡನೇದು ಕರೆಕ್ಟ್ ಹೇಳ್ದ. 5 ವರ್ಷದಿಂದ ಸೇಮ್ ಕಲರ್ ಸೇಮ್ ಡಿಸೈನ್ ಸೈಕಲ್. ಗೇಟಿಗೆ ಲಾಕ್ ಹಾಕಿಟ್ಟಿದ್ದೆ, ಊರಿಗೆ ಹೋಗಿದ್ದೆ. ಸೇಮ್ ಆ ಕಳ್ಳ ಇನ್ನೂ ಬದುಕವಣೆ ಅನ್ಸುತ್ತೆ. ಊರಿಗೆ ಹೋಗಿದ್ದೆ. ಆ ಕಳ್ಳ ಯಾಕೆ ನೀನೇ ಆಗಿರ್ಬಾರ್ದು, ಮನೇಲಿ ಇನ್ನೊಂದು ಕೊಡಿಸ್ಲಿ ಅಂತ? ನಮ್ಮ ತಾಯಿ ಊಟ ಮಾಡಲ್ಲಡ, ಈ ನನ್ನ ಮಕ್ಕಳು ಒಂದೊಂದಲ್ಲ. ಹೇಳಪ್ಪ ಸೋತಿರೋದು ಹೆಂಗೈತೆ? ಗೈಸ್ ಇವನು ಓಪನಿಂಗ್ಗೆ ಹೋದ, ಹೋಗಿರೋದ್ಕೆ ಸೋತ್ಬಿಟ್ವಿ ನಾವು. ಔಟ್ ಆಗೋದು ಮುಖ್ಯ ಅಲ್ಲಪ್ಪ, ಹೊಡಿಬೇಕು. ಗೈಸ್ ಎಷ್ಟು ರನ್ನಿಂದ ಸೋತಿರ್ಬೋದು ಹೇಳಿ? 2 ರನ್. ಗೈಸ್ ಟಾರ್ಗೆಟ್ ಇದ್ದಿದ್ದು 64, ಹೊಡೆದಿರೋದು 44. 20 ರನ್ನಿಂದ ಸೋತಿದ್ದೀವಿ. ಸೆಕೆಂಡ್ ಮ್ಯಾಚ್ ಇವಾಗ ಇವನು ಹೋಗಲ್ಲ. ಫಸ್ಟ್ ಮ್ಯಾಚ್ ಸೋತ್ವಿ, ಸೆಕೆಂಡ್ ಮ್ಯಾಚ್ ಗೆಲ್ಲಬೇಕು. ಇದೇ ಜೋಶ ಹೇಳಿ. ಥ್ಯಾಂಕ್ ಯು. ಸೋತಿರೋದು ಹೆಂಗೈತೆ? ಅಭ್ಯಾಸ. ಎಷ್ಟು ರನ್ ನೋಡಿದ್ರಿ ಅಂತ? ಔಟ್ ಆದ್ರಲ್ಲ 2 ರನ್ನ. ನನಗೆ ಅನ್ನಿಸ್ತದ ನೋಡಿದ್ರೆ, ನನ್ನ ನೋಡಿದ್ರೆ ನಿಮ್ಗೆ ಆ ಥರ ಅದು ಅನ್ನಿಸ್ತದ. ಗೈಸ್ ಜಾಯಲ್ ಬ್ಯಾಟಿಂಗ್ ಮಾಡ್ತಾ ಇದ್ದಾನೆ.
ಓ ಹಿಂದೆ ಸೈಡ್ ಹೊಡೆದಿದ್ದಾನೆ. 2ನೇ ರನ್ನಿಗೆ ಹೊಡಿದ್ದಾರೆ. 2 ರನ್ನ ಸೇವ್ ಮಾಡ್ಕೊಂಡಿದ್ದಾನೆ. ಓ ಶಾಟ್ 4 ಬೌಂಡ್ರಿ ಹತ್ರ ಹೋಗಿದೆ. 2 ರನ್ ತೊಗೊಂಡಿದ್ದಾರೆ. ಸಕ್ಸಸ್ಫುಲಿ ಓಡ್ತಾ ಇದ್ದಾರೆ ಜೋಯಲ್ ಅವರು. ಲೈಫಲ್ಲೂ ಹಿಂಗೆ ಓಡ್ತಾ ಇರಲಿ, ಕ್ರಿಕೆಟಲ್ಲಿ ಓಡ್ತಾ ಇರಲಿ. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಕೊಂಗಟ್ಟ ಗ್ರೌಂಡ್ ಇದು. ಫುಲ್ಲು ಡಿಸ್ಕಷನ್ ಮಾಡ್ತಾ ಇದ್ದಾರೆ ಗೈಸ್. ಹೊಡಿಬೋದಾ ಹೊಡಿಯೋಕ್ಕಾಗಲ್ವಾ ಅಂತ ನೋಡೋಣ. ಗೈಸ್ ಏನೋ ಕ್ಯಾಲ್ಕುಲೇಷನ್ ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ. ಎಷ್ಟು ಹತ್ರ ನೆಕ್ಸ್ಟ್ ಮಾಡ್ಬಿಟ್ಟಿದ್ದಾರೆ, ಏನೋ ಗೊತ್ತಿಲ್ಲ. ಕಮ್ಮಿ ಹೇಳ್ಬಿಟ್ಟಿದ್ದಾರೆ, ಕಮ್ಮಿ ಹೇಳಿದ್ದಾರೆ. ಇವಾಗ ಹತ್ರ ನೆಕ್ಸ್ಟ್ ಮಾಡ್ಕೊಂಡಿದ್ದಾರೆ. ಜಗಳ ಕೊಡ ಬನ್ನಿ. 6 ಬಾಲ್ 24 ರನ್ ಬೇಕು ಗೈಸ್. 6 ಬಾಲ್ 24 ರನ್ ಬೇಕು. 6 ಮೇಲೆ 6 ಬೇಕು. ನೋಡೋಣ, ಕಷ್ಟ ಐತೆ. ಯಾಕಂದ್ರೆ ನನ್ನ ಹತ್ರ ಗೆಲ್ಸ್ಕೊಡ್ತೀನಿ, ಅದಕ್ಕೆ ನಾನು ಹೋಗಲ್ಲ. ಪುಂಗೋ ಅವ್ರು ನಿಮ್ ಗ್ಯಾಂಗ್ ಅಲ್ಲಿ ಒಬ್ರು ಇದ್ರೆ ಕಮೆಂಟ್ ಮಾಡಿ ಗೈಸ್. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ? ನಾನು ಯಾರಿಗೇನ್ ಮೋಸ ಮಾಡಿದ್ದೆ? ನಾನು ಯಾರಿಗೆ ತಪ್ಪಾಗಿ ನಡ್ಕೊಂಡಿದ್ದೇನೆ? ಬಿಡಿ, ಏನ್ ಪುಂಗದಲ್ಲ ಅದೆಲ್ಲ. ನಾನು ಎಂತ ಬ್ಯಾಟ್ಸ್ಮನ್ ಗೊತ್ತಿಲ್ಲ ನಿಮಗೆ? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದಿ ಕಣ. ಗೈಸ್ 1 ಬಾಲ್ 4 ರನ್ಸ್. ಏನ್ ಹೇಳ್ತೀಯ? 6 ರನ್ ಬೇಕು. 4 ಗಣ 8 ರನ್ ಬೇಕಿತ್ತು. 2 ಬಾಲ್ ಅಂತಾನೆ ಗೈಸ್ 1 ಬಾಲ್ 4 ರನ್ಸ್ ಬೇಕು. 2 ಬಾಲ್ಸ್ 8 ರನ್ಸ್ ಇತ್ತು, 4 ಹೋಯ್ತು. 1 ಬಾಲ್ 4 ರನ್ಸ್. ನೋಡೋಣ ಗೆಲ್ತೀವೋ ಇಲ್ವಾ ಅಂತ. ಗೈಸ್ ಮಿಸ್ ಮಾಡ್ಬಿಟ್ರು. ಒಳ್ಳೆ ಬಾಲಿಂಗ್. ಸಕ್ಸಸ್ಫುಲ್ ಸೆಕೆಂಡ್ ಮ್ಯಾಚ್ ಸೋತಿದೀವಿ. ಏನ್ ಹೇಳ್ತೀಯಾ? ಸಕ್ಸಸ್ಫುಲಿ ವಿ ಲಾಸ್ಟ್ 2 ಮ್ಯಾಚಸ್. ನಾನು ಫೀಲ್ಡಿಂಗ್ ಬಿಟ್ರೆ ಬೇರೆ ಏನೂ ಮಾಡಿಲ್ಲ. ಬಾಲಿಂಗ್ ಬ್ಯಾಟಿಂಗ್ ಮಾಡಿದ್ರೆ ನಮ್ದೇ ಮ್ಯಾಚ್ ಇರ್ತಿತ್ತು. ನಿಂಗೆ ಅಷ್ಟೇ ಸರಿ ಇತ್ತು ಅನ್ಸುತ್ತೆ ಫೀಲ್ಡಿಂಗ್ ಮಾಡಕ್ಕೆ, ಅದಕ್ಕೆ ನಿನ್ನ ಕರ್ಸಿರೋದು ಅಲ್ಲಿಂದ. ಹೋಗಿ ಅಣ್ಣ, ಅಲ್ಲಿಂದ ಓಡ್ಕೊಂಡ್ ಬಂದಿದ್ದೀವಿ. ಬನ್ನಿ ನೆಕ್ಸ್ಟ್ ಮ್ಯಾಚ್. ಯಾವ ಕನ್ಸ್ ಕಂತಿದ್ದೆ ಗೈಸ್? ಹುಡುಗಿ ಜೊತೆ ಕನ್ಸಲ್ಲಿ ಏನೋ ಮಾತೆತ್ತಿರ ಹುಡುಗಿ ಅಂತೀರಾ? ಹುಡುಗಿ ಕನ್ಸಲ್ಲೇ ಬರಲ್ಲ ನಂಗೆ. ಮತ್ತೆ ಡೈರೆಕ್ಟ್ ಅಭಿ ಮಜಾ ಆएगा ना ಬಿಡು. ಇದಕ್ಕೆಲ್ಲ ಸೂತ್ರಧಾರ ಇಲ್ಲೇ ಇದೆ ನೋಡಿ ಗೈಸ್. ಯಾರ್ದು ಅಲಾರಾಮ್ ಬಡ್ಕತೈತೆ? ಇಲ್ಲ, ಇದೆ ಸ್ಯಾಮ್ಸಂಗ್. ನಂದು ಸೇಮ್. ಮನೆಗೆ ಹೋಗಿ ಏನ್ ಮಾಡ್ತೀಯ? ಇವತ್ತು ರಜಾ, 2 ತಿಂಗಳು ರಜಾ ನಿನಗೆ. ಏನ್ ಮಾಡ್ತೀಯ? ಕೆಲ್ಸಕ್ಕ? ಇಲ್ಲ ಅನ್ಸುತ್ತೆ. ಏನ್ ಕೆಲ್ಸ? ಸ್ವಿಗ್ಗಿ. ಕಂಗ್ರಾಚುಲೇಷನ್ ಬ್ರದರ್. ಮಾಡ ಅದನ್ನೇ. ಕೊರಿಯೋಗ್ರಾಫರ್ ಇಲ್ಲಿದ್ದಾರೆ ನೋಡಿ ಗೈಸ್. ಕ್ರಿಕೆಟ್ ಮುಗಿಸ್ಕೊಂಡು ಟೀ ಕುಡಿಯಕ್ಕೆ ಹೋಗ್ತಾ ಇದೀವಿ. ಕಾಫಿ ಕುಡಿಯಕ್ಕೆ ಹೋಗ್ತಾ ಇದೀವಿ. ಏನೋ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡಿದ್ರೆ ನಾವು ಕಾಫಿ ಕುಡಿಯಕ್ಕೆ ಹೋಗ್ತೀವಿ. ನನ್ನ ಮಗನ್ ಗಾಡಿ ಓಡ್ಸಕ್ಕೂ ಬರಲ್ಲ ಗೈಸ್, ಗಾಡಿನೇ ಆಫ್ ಮಾಡ್ಬಿಟ್ಟ. ಹೊಸಕೋಟೆ, ಯಾಕಂದ್ರೆ ನಾವು ಲೆಂಟಲ್ಲಿ ಇದೀವಲ್ಲ, 40 ಡೇಸ್ ಮುಗಿಯುತ್ತದಲ್ಲ. ಇಲ್ಲ, ಎಲ್ಲ ಪ್ಲಾನ್ ಮಾಡಿದೀವಿ ಮುಂಚೆನೆ ಶಿನ್ಸಾನಿನ್ ಜೊತೆ. ಜಗನ್ ಪ್ರತಾಪ್ ಒಂದ್ ನಿಮಿಷ ಬನ್ನಿ ಇಲ್ಲಿ. ಇವರು ಈಸ್ಟ್ ದಿವಸ ಮಾಸ್ ಮುಗಿಸ್ಕೊಂಡು ಹೊಸಕೋಟೆ ಹೋಗೋಣ ಅಂತ ಪ್ಲಾನ್ ಮಾಡ್ತಾರೆ. ಪ್ಲಾನ್ ಅಲ್ಲ, ಶಿನ್ಸಾನಿಗೆಲ್ಲ ಹೇಳಿದೀನಿ ಅದಕ್ಕೆ. ಟೈಮ್ ಮಾಡ್ಕೊಂಡು ಮನೇಲಿ ಹೋಗಿ ಲಾಂಗ್ ಆಗಿ ಮಲ್ಕೋಬೇಕಂತೆ. ಇಲ್ಲ, ಮತ್ತೆ ಅದಕ್ಕೊಂದಿನ ಬೆಳಿಗ್ಗೆ ಬೇಗ ಎದ್ದೇಳ್ಬೇಕಲ್ಲ, ಅದಕ್ಕೇನೆ ಅವತ್ತೇನೆ ಮುಗಿಸ್ಕೊಂಡು ಹೋಗೋಣ ಅಂತ. ಅದೇ ಟೈಮಲ್ಲಿ ಮಾಸ್ ಮುಗೀತಾ ನಾವಿಬ್ರು ಕಾಫಿ ಲೈಟ್ ಆಗಿ ಚಿಲ್ಡ್ ಆಗಿ ತಗೋತೀವಿ, ಮಲ್ಕೊಂತೀವಿ. ಹೊಸಕೋಟೆ ಹೋಗಿ ಬಂದ್ರೆ ಮನೇಲಿ ಮಟನ್ ಮೀನ್ ಶುಗರ್ಲೆಸ್. ನಾವು ಜಿಮ್ಗೆ ಹೋಗ್ತೀವಲ್ಲ ಅದಕ್ಕೇನೆ. ಚರ್ಚಲ್ಲಿ ನೋಡ್ಕೊಂಡವನಂತೆ. ರೆವಿನ್ ನೋಡ್ಕೊಂಡಿದ್ಯಾ ತಾನೆ? ಯಾರನ್ನೂ ನೋಡ್ಕೊಂಡಿಲ್ಲ ಅಣ್ಣ. ಸ್ಟೋರಿ ಹೇಳ.
ಇಲ್ಲ ಬೇರೆ ಎಜುಕೇಶನ್ ಇಸ್ ಇಂಪಾರ್ಟೆಂಟ್ ಅಂತ ಅವನೇ ಇಲ್ಲ ಅದು ಹೆಂಗಂದ್ರೆ ಇವ್ನಿಗೆ ಎಕ್ಸಾಮ್ ಇದ್ದಾಗ ಅವಳಿಗೆ ಎಕ್ಸಾಮ್ ಇರಲ್ಲ, ಅದೊಂದು ಬೇಜಾರೈತೈತೆ. ಚರ್ಚಲ್ಲಿ ಇದ್ದಾಗ ದೇವರು ಯಾರು ಮಾಸ್ ಟೈಮಲ್ಲಿ ಮಾಸ್ ಟೈಮಲ್ಲಿ ಪರಮ ಪ್ರಸಾದ ಕೊಡ್ಬೇಕು. ಅದು ನಿನ್ನ ಮಾತ್ರ ನೀನ್ ಯಾರು ನೋಡಿ ಕಲ್ತ್ಕೊಂಡಿದ್ದೆ ಗೊತ್ತಾಯ್ತಾ? ಇವ್ನು ನೋಡ್ಕೊಂಡು ಕಲ್ತ್ಕೊಂಡಿದ್ದೆ. ಇವ್ನು ತಪ್ಪಿಲ್ಲ, ಇವ್ನು ಯಾರು ನೋಡ್ಕೊಂಡು ಕಲ್ತ್ಕೊಂಡೇನಲ್ಲ. ಗೈಸ್ ಇವ್ನು ಟ್ರೂ ಲವ್ ಆಲ್ರೆಡಿ ಫಸ್ಟ್ ಪಿಯುಲಿ ಪಟಾಯಿಸ್ಕೊಬಿಟ್ಟಿದ್ದಾನೆ. ಅಯ್ಯೋ ಏನನ್ನ ಹೇಳ್ತಿದ್ದೀರಾ? ಬೇಕಾದ್ರೆ ಹೆಲ್ಪ್ ಮಾಡ್ತೀವಿ ಬಿಟ್ರೆ ನಾವಂತೂ ಲವ್ ಮಾಡಕ್ ಹೋಗಲ್ಲ. ಎಲ್ಲ ಸುಳ್ಳು, ಎಲ್ಲ ಕಂಟೆಂಟ್ಗೋಸ್ಕರ. ಇಲ್ಲ 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 ನನ್ನ ವ್ಲಾಗಲ್ಲಿ ನೀವು ಬೇಕಾದ್ರೆ ಡೈಲಿ ವ್ಲಾಗಲ್ಲಿ ನೋಡ್ಬೋದು, ಅದರಲ್ಲಿ ಹೇಳಿದ್ದೀನಿ. ಏನಿಲ್ಲ ಗೈಸ್, ಯಾರು ಹತ್ರ ಗೊತ್ತಿಲ್ಲ, ಇದೆ ಲವ್ ಕಣ್ಣು ಮೂಗು ಬಾಯಿ ಅನ್ಕೊಂಡು ಗೈಸ್ ಆಲ್ರೆಡಿ ಹುಡುಗಿ ಇದ್ರು ಹುಡುಗಿ ಮೆಸೇಜ್ ಮಾಡ್ತಾವಣೆ. ಸ್ಟೋರಿ ನೋಡೋದ್ ತಪ್ಪಲ್ಲ, ಅದನ್ನ ಝೂಮ್ ಹಾಕ್ಬಿಟ್ಟು ನೋಡೋದ್ ತಪ್ಪು. ಅವ್ರಿಬ್ರು ಗಂಡ ಹೆಂಡತಿ ಜೋಸೆಫ್ ಏನ್ ಮಾಡ್ದ ಇಬ್ರು ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಯಾವತ್ತ ನೋಡು ಸ್ಟೇರಿಂಗ್. ಹೇಳ್ದೆ ನಾನು ಅವಾಗ್ಲೇ. ಗೈಸ್ ನೋಡಿ ಗೈಸ್, ಈ ವಿಡಿಯೋ ಲಾಸ್ಟ್ ಅಲ್ಲಿ ಸೈಕಲ್ ಒಂದ್ ಫೋಟೋ ಹಾಕ್ತೀನಿ. ಇದು ಏನೋ ನೋಡಿ, ಎಲ್ಲಾದ್ರೂ ಕೆಂಗೇರಿ ಸುತ್ತಮುತ್ತ ಎಲ್ಲಾದ್ರೂ ಸಿಕ್ಕಿದ್ರೆ ಆ ಸೈಕಲ್ ನ ನೀವೇ ಹಿಡ್ಕೊಬಿಡಿ. ಕೊಡಕ್ಕಂತೂ ಹೋಗ್ಬೇಡಿ. ಬಾಯ್ 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 ಬಾಯ್. ತಂದ್ಕೊಡಿ ಗೈಸ್. 1 ಲಕ್ಷ ಬಹುಮಾನ. ಗೈಸ್ ನೋಡ್ರೆ ಪಾಟೀಲ್ ಸ್ವಿಗ್ಗಿ ಮಾಡ್ತಾನೆ, 1 ಲಕ್ಷ ಬಹುಮಾನ ಕೊಡ್ತೀಯ ನೀನು. ನೀವ್ ಅಪ್ಪಂಗೆ ಹೇಳಿ ಫಸ್ಟ್, ಈಗ ಮುಚ್ಕ ಮನೇಲಿ ಕುತ್ಕೋ ಅಂತಾರೆ. ಒಂದ್ ಲಕ್ಷ ಬಹುಮಾನ ಕೊಡ್ತೀನಿ. 20,000 ರೂಪಾಯಿ ಸೈಕಲ್ಗೆ 1 ಲಕ್ಷ ಬಹುಮಾನ ಅಲ್ಲ, 1 ಲಕ್ಷ ಬಹುಮಾನ ಕೊಡ್ತೀನಿ. ರಿಯಾಲಿಟಿಯಲ್ಲಿ ಕೊಡ್ತೀನಿ ಅಂತ ಗೊತ್ತಿಲ್ಲ. ಕೊಡ್ತೀನಿ. ಒಟ್ನಲ್ಲಿ ಪೇಪರ್ ಮೇಲೆ ಬರ್ದ್ ಕೊಟ್ಬಿಡ್ತೀಯ 1 ಲ್ಯಾಕ್ ಅಂತ. ಚೆಕ್ ಅಲ್ಲಿ ಬರ್ದು ಕೊಡ್ತೀನಿ, ಬ್ಯಾಂಕ್ ಅಲ್ಲಿ ಅಷ್ಟೇ ಇರಲ್ಲ. ಏನಾದ್ರೂ ಮಾಡ್ತೀನಿ. ಚೆಕ್ನ ಬ್ಯಾಂಕ್ ಹಾಕಿದ್ರೆ ಕೇಸ್ ಆಗುತ್ತೆ. ಹುಡುಗಿ ಜೀವನದಲ್ಲಿ ಆಟ ಆಡ್ತೀಯಾ? ಅದು ನೀನ್ ನೋಡ್ಕೊಂಡು ಇವನು ಕಲ್ತ್ಕೊಂಡಿರೋದು. ಯಾರೋ ಜೋಯಲ್ ಮಾತ್ರ ಇಲ್ಲ, ಜಸ್ಟ್ ಅಂತ ಇರ್ತಾನೆ. ಸ್ಕೂಲ್ ಫ್ರೆಂಡ್ಸ್ ನಿದ್ದೆ ಮಾಡಕ್ ಬರಲ್ಲ, ನಿದ್ದೆನೇ ಬರಲ್ಲ, ಅವಳ ನೆನಪುಗಳೇ ಇರುತ್ತೆ ಅಂತ ಸ್ಟೇಟಸ್. ಅವೆಲ್ಲ ಕಂಟೆಂಟ್ ಯಾರಿಗೆ ಹುಡುಗಿಗೆಲ್ಲ ಮದ್ವೆ ಆಗೋದು. 30 ಕ್ರಾಸ್ ಆಯ್ತಲ್ಲ, ಸಾಕು ಇವೆಲ್ಲ ಡೌಟ್. ನಮ್ ಬಾಸ್ಗೆ ಯಾವಾಗ ಅವಾಗ ನಮ್ಮ ಅಣ್ಣ ಯಾವಾಗ ರಜನಿದು ಮತ್ ಪ್ಲೇ ಬಾಯ್ ಆಗಿರ್ತೀರಾ? ಬಾಯ್ ಆಗಿರ್ತೀನಿ, ಗೇಮ್ಸ್ ಆಡ್ಕೊಂಡಿರ್ತೀನಿ. ಕ್ರಿಕೆಟ್, ಬ್ಯಾಡ್ಮಿಂಟನ್, ಕುಂಟೆ ಬೆಲೆ. ಅಷ್ಟೇನಾ? ಯಾರ ಜೊತೆ? ಹಾಯ್ ಹೇಳಿ ನನ್ನ ವ್ಲಾಗ್ಗೆ. ಯಾಕೆ ಲೇಟು? ಎದ್ದಿದ್ ಲೇಟು? ಇಲ್ಲ ತೋರ್ಸ್ಲಿಲ್ಲ, ನಾನು ಕೈ ಹಿಡ್ಕೊಂಡೆ, ಅದಕ್ಕೆ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀರಾ? ಇವತ್ತು ರಜಾನಾ? ರಜಾ ಓ ಅಲಾಗಿ ಲೆವೆಲ್ ಕ ಬಂದಾತ ಅನ್ಬೇಕು. ಬರ್ತೀಯ ನನ್ನ ಜೊತೆ? ಏನು ಇಲ್ಲ, ಇವಾಗ ಜಿಮ್ಗೆ
ಬಾಯ್. ಸ್ಟೇಟಸ್ ನೋಡಿ ಗೊತ್ತಾಯ್ತು ಒಂದು ಫೋನ್ ಆಗಿದೆ ಅಂತ. ಇವನೇನು ಸ್ಟೇಟಸ್ ಮುಂದೆ ಪಿಂಪು ಅಂತ ಓಪನ್ ಮಾಡಿ ಲಾಗಿನ್ ಮಾಡಿ ಆಧಾರ್ ಕಾರ್ಡ್ ಕೊಟ್ಟು ಫೋನ್ ಆಕ್ಸೆಸ್ ಅಲ್ಲಿ ಕೊಟ್ಟು ಎಲ್ಲ ಆಕ್ಸೆಸ್ ಕೊಟ್ಟವನೆ. ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್ ಮಾಡೋರು, 6 ಗಂಟೆ 7 ಗಂಟೆಗೆ ಸ್ಟಾರ್ಟ್ ಮಾಡೋರು. ಯಾವ್ದೋ ನಂಬರ್ ಇಂದ ಒಂದು ಫೋಟೋ ಹಾಕ್ಬಿಟ್ಟು ಡೇವಿಡ್ ಕಾಸು ಇಸ್ಕೊಂಡ ಕೊಡ್ತಿಲ್ಲ, ಇವಾಗ ಪಿಂಪ್ ಹಂಗಿಂತ ಏನನ್ನ ಕಳ್ಸ್ಬಿಟ್ಟಾರೆ. ನನಗೆ ಫೋನ್ ಆಗ್ದೆ ಇವಾಗ್ಲೂ ಕೇಳ್ತೀನಿ, ಪೇ ಮಾಡಕ್ ಹೇಳ್ತಾರೆ, ಪೇ ಮಾಡಕ್ಕೆ ಹೋಗ್ಬೇಡ. ಲೋನ್ ತಗೊಂಡ್ರೆ ಆಪ್ ಅಲ್ಲೇ ಪೇ ಮಾಡೋ, ಲಿಂಕ್ ಅಲ್ಲಿ ಪೇ ಮಾಡೋ. 10,000 ಹೋಯ್ತಾ? ಇವನಿಗೆ ಹೇಳಿದೀನಿ ಕಳ್ಸ್ಬಿಟ್ಟು ಆಮೇಲೆ ಪೊಲೀಸ್ ಸ್ಟೇಷನ್ ಹೋಗೋನೆ. ಏನಾಯ್ತು ಆಮೇಲೆ? ಆಮೇಲೆ ಸ್ವಿಚ್ ಆಫ್ ಮಾಡ್ದ. ಆಮೇಲೆ 10,000 ಹೋಯ್ತು. ಹೋಯ್ತು ಮುಗೀತು. ಅದೆಲ್ಲ ರಿಕವರಿ ಆಗಲ್ಲ. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ನಾವು ಕೇಳಿದ್ರೆ ಒಂದು 500 ರೂಪಾಯಿ ಕೊಟ್ಟಿಲ್ಲ. ನಿಮ್ ಲೈಫ್ ಅಲ್ಲಿ ಈ ತರ ಆಗಿದ್ಯಾ? ಒಬ್ರು ಒಬ್ಬರನ್ನ 3 ಜನ ಕರ್ಕೊಂಡ್ ಬರ್ಬೇಕು. ಅದು ನಾನು ಕಾಲೇಜಲ್ಲಿ ಇದ್ದಾಗ ಒಬ್ಬ ಹುಡುಗರನ್ನ ಕರ್ಕೊಂಡು ಹೋಗಿದ್ದ. ಅಯ್ಯೋ ಅಲ್ಲಿ ಹೋಗಿ ನೋಡಿದ್ರೆ ಬರೀ ಅವ್ರು ಹೆಂಗ್ ಗೊತ್ತಾ, ತಲೆಗೆ ಹಾಕೋದು ನಾನು ಕಾರ್ ತಗೊಂಡಿದ್ದೀನಿ, ನಾನು ಬೈಕ್ ತಗೊಂಡಿದ್ದೀನಿ, ಮಾಡಿ ತಗೊಂಡಿದ್ದೀನಿ. ನಾನು ಯಾರು ಗೊತ್ತಾ, ನನ್ನ ಚಿನ್ನ ಗೈಸ್ ಇವಾಗ ಬ್ರೇಕ್ಫಾಸ್ಟ್. ಡಿಯೋನ್ ಬರ್ತಾನಲ್ಲ, ಡಿಯೋನ್ ಬರ್ತಾನೆ, ಬೆನ್ಸನ್ ಬರ್ತಾನೆ. ಬ್ರೇಕ್ಫಾಸ್ಟ್ ಮಾಡಕ್ ಬಂದಿದೀವಿ. ಡೇವಿಡಾ ನಿಜ? ಜೋಸೆಫ್ ಅಲ್ಲಿ ಮುಗಿದ್ಮೇಲೆ ಬೇಕಾದ್ರೆ ಇಲ್ಲ ಕಾರಣ. ಸತೀಶ್ ಬರ್ತಾನೆ, ಸತೀಶ್ ಬ್ರೋ, ಸಾನಿಲ್ ಬರ್ತಾನೆ. ಕರೆಕ್ಟ್. ಹೇಗೈತೆ ನಾಷ್ಟ? ಪರವಾಗಿಲ್ವಾ? ನೀವು